ಪ್ರತಿಭೆ ಎಲ್ಲ ಅವರ ಚಿತ್ರದ ಮೂಲಕ ಪ್ರದರ್ಶನ ಆಗ್ತದೆ. ಜನರಿಗೆ ಅದನ್ನು ಕೊಂಡ್ಕೊಳ್ತಕ್ಕಂಥ ಆಸಕ್ತರಿಗೆ ಬಹಳ ಜನ ನಾನು ನೋಡ್ತಾ ಇದ್ದೀನಿ. ಬಹಳ ಜನಕ್ಕೆ ಇದಕ್ಕೆ ಈ ಚಿತ್ರಸಂತೆಯಲ್ಲಿ ಬಹಳ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಬೇರೆ ರಾಜ್ಯದವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಹಳ ಜನ ಕೊಂಡುಕೊಳ್ತಾರೆ. ಸುಮಾರು ಒಂದು ದಿನದಲ್ಲಿ 4 ಲಕ್ಷ ಜನ ಬಂದು ನೋಡಿ ಹೋಗ್ತಾರೆ. ಬೆಂಗಳೂರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಈ ಸಾರಿ ಹೆಣ್ಮಕ್ಕಳಿಗೆ ಸಮರ್ಪಿಸತಕ್ಕಂಥದ್ದು ಬಹಳ ವಿಶೇಷ ಅಂತೇಳಿ ನಾವು ಭಾವಿಸ್ತೇವೆ. ಹೆಣ್ಮಕ್ಕಳಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಈ ಚಿತ್ರಸಂತೆಯನ್ನ ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸಮಾಜ ಸುಧಾರಕರು, ಹೆಣ್ಮಕ್ಳ ಪರವಾಗಿ ಕೆಲಸ ಮಾಡಿದವರು, ಅವರೆಲ್ಲರ ಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೋಹನ್ ರಾವ್, ಸಾವಿತ್ರಿ ಫುಲೆ, ಫಾತಿಮಾ ಶೇಖ್, ತಾರಾಬಾಯಿ ಶಿಂದೆ, ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಕಮಲಾದೇವಿ ಚಟ್ಟೋಪಾಧ್ಯಾಯ, ಯಶೋಧರಮ್ಮ ದಾಸಪ್ಪನವರು, ಇವರೆಲ್ಲರಿಗೂ ಕೂಡ ಉತ್ತಮ ಅವರೆಲ್ಲರೂ ಕೂಡ ಪ್ರದರ್ಶನ ಮಾಡಿ ಅವರು ಸಮಾಜಕ್ಕಾಗಿ ಏನ್ ಕೆಲಸ ಮಾಡಿದ್ರು, ಹೆಣ್ಮಕ್ಳಿಗೋಸ್ಕರ ಏನ್ ಕೆಲಸ ಮಾಡಿದ್ರು. ಈಗ ನೋಡಿ, ಅಲ್ಲಿ ಇಫ್ ಯು ಎಜುಕೇಟ್ ಎ ಮ್ಯಾನ್, ಯು ಎಜುಕೇಟ್ ಎನ್ ಇಂಡಿವಿಜುವಲ್. ಸಾವಿತ್ರಿ ಫುಲೆಯವರು ಹೇಳಿದರು, ಇಫ್ ಯು ಎಜುಕೇಟ್ ಎ ಮ್ಯಾನ್, ಯು ಎಜುಕೇಟ್ ಎನ್ ಇಂಡಿವಿಜುವಲ್, ಬಟ್ if you educate a woman, you educate an entire family and eventually a nation. ಹೆಣ್ಣುಮಕ್ಕಳು ಶೋಷಣೆಗೆ ಒಳಗಾಗಿದ್ದಂಥವ್ರು, ಅನ್ಯಾಯಕ್ಕೆ ಒಳಗಾಗಿದ್ದಂಥವ್ರು, ತಾರತಮ್ಯಕ್ಕೆ ಒಳಗಾಗಿದ್ದಂಥವ್ರು. ಅದಕ್ಕೋಸ್ಕರ ಅವರಿಗೆ ಶಕ್ತಿ ತುಂಬಬೇಕು, ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅಂತೇಳಿ ನಾವು ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮಗಳನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಹೆಣ್ಮಕ್ಳ ಕೈನಲ್ಲಿ ಅವ್ರಿಗೆ ಹಣ ಇರಬೇಕು, ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆದಾಗ, ಅವರು ಹಣ ಉಳಿತಾಯ ಮಾಡಿದಾಗ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು. ಸೊ ಇವತ್ತು ಹೆಣ್ಮಕ್ಳಿಗೆ, ಆಮೇಲೆ ಸಂವಿಧಾನದ ಪ್ರಿಯಾಂಬಲ್ ಪೀಠಿಕೆ, ಸಂವಿಧಾನದ ಪೀಠಿಕೆಯನ್ನು ಕೂಡ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ವಿವಿಧ ವರ್ಗಗಳಿಗೆ ಸೇರಿದಂತ ಜನರು ಅವರನ್ನು ಕೂಡ ಪ್ರತಿನಿಧಿಸ್ತಕ್ಕಂಥದಕ್ಕೆ ಅದರ ಚಿತ್ರದ ಮೂಲಕ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಒಂದು ಚಿತ್ರ ಇದೆಯಲ್ಲ, ಆ ಚಿತ್ರ 1000 ಪದಗಳಿಗಿಂತ ಜಾಸ್ತಿ, 1000 ಪದ, ಅದಕ್ಕಿಂತ ಪ್ರಭಾವಶಾಲಿ, ಶಕ್ತಿಶಾಲಿ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಯಾಕೆಂದ್ರೆ ಚಿತ್ರದ ಮೂಲಕ ಇಡೀ ಬದುಕನ್ನ, ಇಡೀ ಜನಜೀವನವನ್ನ, ಇಡೀ ಸಂಸ್ಕೃತಿಯನ್ನ, ಇಡೀ ಸಂಪ್ರದಾಯವನ್ನ, ಇಡೀ ನಮ್ಮ ಪರಂಪರೆಯನ್ನ ತೋರಿಸ್ತಕ್ಕಂಥ ಕೆಲಸ. ಸೊ ಅಂತ ಒಳ್ಳೆ ಕೆಲಸವನ್ನ ನಾನು ಅತ್ಯಂತ ಸಂತೋಷದಿಂದ 22ನೇ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿದ್ದೇನೆ. ಬೆಂಗಳೂರಿನ ನಾಗರಿಕರು, ಕರ್ನಾಟಕದ ನಾಗರಿಕರು ಎಲ್ಲರೂ ಕೂಡ ತಾವೆಲ್ಲ ಇದನ್ನು ನೋಡಿ ಸಂತೋಷಪಟ್ಟು ಮತ್ತೆ ಕೊಂಡುಕೊಂಡು